ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆಯಲ್ಲಿ ಶ್ಲೋಕ 16, 17, 18, 19 ಮತ್ತು 20ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಶ್ಲೋಕ 16. ತತ್ರೈವಂ ಸತಿ ಕರ್ತಾರಮಾತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾನ್ ನ ಸ ಪಶ್ಯತಿ ದುರ್ಮತಿಃ. ಇದರ ಅನುವಾದ: ದೇಹ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು, ಪರಮಾತ್ಮ ಈ 5 ಅಂಶಗಳನ್ನು ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬಹು ಬುದ್ಧಿವಂತನಲ್ಲ. ಅವನು ವಸ್ತುಸ್ಥಿತಿಯನ್ನು ಕಾಣಲಾಗುವುದಿಲ್ಲ. ಇದರ ಭಾವಾರ್ಥ: ಪರಮಾತ್ಮನು ಮಿತ್ರನಾಗಿ ಒಳಗಡೆ ಕುಳಿತು ತನ್ನ ಕರ್ಮಗಳನ್ನು ನಿರ್ವಹಿಸುತ್ತಿರುತ್ತಾನೆ ಎನ್ನುವುದನ್ನು ಮೂರ್ಖನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಕರ್ಮಸ್ಥಳ ಅಂದರೆ ದೇಹ, ಕರ್ತ ವಿವಿಧ ಇಂದ್ರಿಯಗಳು, ಪ್ರಯತ್ನ ಇವು ಐಹಿಕ ಕಾರಣಗಳಾದರೂ ಕೂಡ ದೇವೋತ್ತಮ ಪರಮ ಪುರುಷನೇ ಅಂತಿಮ ಕಾರಣನಾಗಿ ಇರುತ್ತಾನೆ. ಆದ್ದರಿಂದ ಮನುಷ್ಯನು 4 ಐಹಿಕ ಕಾರಣಗಳನ್ನು ಮಾತ್ರವಲ್ಲದೆ ಕಾರ್ಯಸಾಧಕ ಕಾರಣವನ್ನು ಅರ್ಥ ಮಾಡಿಕೊಳ್ಳಬೇಕು. ಪರಮೋನ್ನತವನ್ನು ಕಾಣಲಾರದವನು ತಾನೇ ಕರ್ತ ಎಂದು ಭಾವಿಸುತ್ತಾನೆ. ಶ್ಲೋಕ 17. ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ನ ಹಂತಿ ನ ನಿಬಧ್ಯತೆ. ಇದರ ಅನುವಾದ: ಅಹಂಕಾರದಿಂದ ಪ್ರೇರೇಪಿತನಾಗದವನು, ಬುದ್ಧಿಯು ಲಿಪ್ತನಾಗದಿರುವವನು ಈ ಜಗತ್ತಿನಲ್ಲಿ ಮನುಷ್ಯರನ್ನು ಕೊಂದರೂ ಕೂಡ ಅವನು ಕೊಂದಂತೆ ಕಾಣುವುದಿಲ್ಲ. ಅವನ ಕಾರ್ಯಗಳು ಅವನನ್ನು ಬಂಧಿಸುವುದಿಲ್ಲ. ಇದರ ಭಾವಾರ್ಥ: ಯುದ್ಧ ಮಾಡಬಾರದೆಂಬ ಭಾವನೆಯು ಮಿಥ್ಯಾ ಅಹಂಕಾರದಿಂದ ಬಂದದ್ದು ಎಂದು ಪ್ರಭುವು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ. ಅರ್ಜುನನು ತಾನೇ ಕರ್ಮಕರ್ತ ಎಂದು ಯೋಚಿಸಿದ. ಆದರೆ ಅಂತರಂಗದಲ್ಲಿ ಮತ್ತು ಬಹಿರಂಗದಲ್ಲಿ ಇರುವ ಪರಮ ಅನುಮತಿಯನ್ನು ಅವನು ಗಮನಿಸಿರಲಿಲ್ಲ. ಪರಮ ಆಜ್ಞೆ ಇದೆ ಎನ್ನುವುದನ್ನು ಮನುಷ್ಯನು ತಿಳಿಯದಿದ್ದರೆ ಅವನು ಏಕೆ ಕರ್ಮ ಮಾಡಬೇಕು? ಆದರೆ ಕರ್ಮದ ಸಾಧನೆಗಳನ್ನು ತಾನೇ ಕರ್ತನೆನ್ನುವುದನ್ನು ಮತ್ತು ಪರಮ ಪ್ರಭುವು ಪರಮ ಅನುಮತಿಯನ್ನು ಕೊಡುವವನು ಎನ್ನುವುದನ್ನು ತಿಳಿದವನು ಏನನ್ನೇ ಮಾಡಲಿ ಪರಿಪೂರ್ಣನಾಗಿ ಇರುತ್ತಾನೆ. ಇಂತಹ ವ್ಯಕ್ತಿಯು ಎಂದೂ ಭ್ರಮೆಯಲ್ಲಿ ಇರುವುದಿಲ್ಲ. ಮಿಥ್ಯಾ ಅಹಂಕಾರದಿಂದ ಮತ್ತು ನಿರೀಶ್ವರತೆಯಿಂದ ಅಥವಾ ಕೃಷ್ಣ ಪ್ರಜ್ಞೆಯ ಅಭಾವದಿಂದ ವೈಯಕ್ತಿಕ ಕರ್ಮ ಮತ್ತು ಜವಾಬ್ದಾರಿ ಉದಿಸುತ್ತಾನೆ. ಪರಮಾತ್ಮನ ಅಥವಾ ದೇವೋತ್ತಮ ಪರಮ ಪುರುಷನ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಕೊಂದರೂ ಕೂಡ ಕೊಲ್ಲುವುದಿಲ್ಲ ಅಂತ ಅರ್ಥ. ಹಾಗೆ ಕೊಂದದ್ದರ ಪ್ರತಿಕ್ರಿಯೆಯಿಂದ ಅವನ ಮೇಲೆ ಯಾವ ಪರಿಣಾಮವೂ ಬೀರುವುದಿಲ್ಲ. ಸಿಪಾಯಿಯು ಮೇಲಾಧಿಕಾರಿಯ ಆಜ್ಞೆಯಂತೆ ಕೊಂದಾಗ ಅವನ ವಿಷಯಕ್ಕೆ ಶಿಕ್ಷೆ ಕೊಡುವಂತಿಲ್ಲ. ಆದರೆ ಸಿಪಾಯಿಯು ವೈಯಕ್ತಿಕ ಕಾರಣಕ್ಕಾಗಿ ಕೊಂದರೆ ನಿಶ್ಚಯವಾಗಿಯೂ ನ್ಯಾಯಾಲಯವು ಅವನ ವಿಷಯದಲ್ಲಿ ದಂಡನೆ ವಿಧಿಸುತ್ತದೆ. ಶ್ಲೋಕ 18. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮ ಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಇದರ ಅನುವಾದ: ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಇವು 3 ಕರ್ಮವನ್ನು ಪ್ರೇರೇಪಿಸುವಂಥ ಅಂಶಗಳು. ಇಂದ್ರಿಯಗಳು, ಕರ್ಮ ಮತ್ತು ಕರ್ತ ಇವು ಕರ್ಮದ 3 ಘಟಕಗಳು. ಇದರ ಭಾವಾರ್ಥ: ದೈನಂದಿನ ಕರ್ಮಕ್ಕೆ 3 ಬಗೆಯ ಪ್ರೇರಣೆಗಳು ಉಂಟು: ಜ್ಞಾನ, ಧ್ಯೇಯ ಮತ್ತು ಜ್ಞಾನಿ. ಕರ್ಮ ಸಾಧನಗಳು, ಕರ್ಮ ಮತ್ತು ಕರ್ತ ಇವನ್ನು ಕರ್ಮದ ಘಟಕಗಳು ಎನ್ನುತ್ತಾರೆ. ಯಾವುದೇ ಮನುಷ್ಯನು ಮಾಡಿದ ಕರ್ಮಕ್ಕೆ ಈ ಅಂಶಗಳುಂಟು. ಕರ್ಮ ಮಾಡುವ ಮೊದಲು ಯಾವುದಾದರೂ ಪ್ರೇರಣೆ ಎನ್ನುವುದು ಇರುತ್ತದೆ. ಇದನ್ನು ಸ್ಫೂರ್ತಿ ಎಂದು ಕರೆಯುತ್ತಾರೆ. ವಾಸ್ತವವಾಗಿ ಕೆಲಸ ಮಾಡುವ ಮೊದಲು ಕಂಡುಕೊಂಡ ಪರಿಹಾರಗಳು ಕರ್ಮದ ಒಂದು ಸೂಕ್ಷ್ಮ ರೂಪವಾಗಿರುತ್ತದೆ. ಅನಂತರ ಕರ್ಮವು ಕಾರ್ಯರೂಪವನ್ನು ಪಡೆಯುತ್ತದೆ. ಮೊದಲು ಮನುಷ್ಯನ ವಿಚಾರ, ಭಾವ ಮತ್ತು ಸಂಕಲ್ಪ ಇವುಗಳ ಮಾನಸಿಕ ಪ್ರಕ್ರಿಯೆಗಳನ್ನು ಅನುಭವಿಸಬೇಕು. ಇದಕ್ಕೆ ಪ್ರೇರಣೆ ಎಂದು ಹೆಸರು. ಕರ್ಮಕ್ಕೆ ಸ್ಫೂರ್ತಿಯು ಧರ್ಮ ಗ್ರಂಥದಿಂದ ಬರಲಿ, ಗುರುವಿನ ಉಪದೇಶದಿಂದ ಬರಲಿ, ಅದು ಒಂದೇ. ಸ್ಫೂರ್ತಿಯು ಇದ್ದು ಕರ್ತಾರನು ಇದ್ದಾಗ ವಾಸ್ತವ ಚಟುವಟಿಕೆಯು ಮನಸ್ಸು ಸೇರಿದಂತೆ ಇಂದ್ರಿಯಗಳ ನೆರವಿನಿಂದ ಆಗುತ್ತದೆ.
ಮನಸ್ಸು ಎಲ್ಲ ಇಂದ್ರಿಯಗಳ ಕೇಂದ್ರ ಬಿಂದುವು. ಒಂದು ಕಾರ್ಯದ ಎಲ್ಲ ಘಟಕಗಳ ಒಟ್ಟಾರೆ ಮೊತ್ತವನ್ನು ಕರ್ಮ ಸಂಗ್ರಹ ಎಂದು ಕರೆಯುತ್ತಾರೆ. ಶ್ಲೋಕ 19. ಜ್ಞಾನಂ ಕರ್ಮ ಚ ಕರ್ತ ಚ ತ್ರಿದೈವ ಗುಣಭೇದತಃ ಪ್ರೋಚ್ಯತೆ ಗುಣ ಸಂಖ್ಯಾನಿ ಯಥಾವಚ್ಛೃಣುತಾನ್ಯಪಿ. ಇದರ ಅನುವಾದ: ಐಹಿಕ ಪ್ರಕೃತಿಯ 3 ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ಜ್ಞಾನ, ಕರ್ಮ ಮತ್ತು ಕರ್ತ ಇವುಗಳಲ್ಲಿ 3 ವಿಧ. ಅವುಗಳ ವಿಷಯವನ್ನು ನನ್ನಿಂದ ತಿಳಿದುಕೋ. ಇದರ ಭಾವಾರ್ಥ: 14ನೆಯ ಅಧ್ಯಾಯದಲ್ಲಿ ಐಹಿಕ ಪ್ರಕೃತಿಯ 3 ಗುಣಗಳ ವಿಭಾಗಗಳನ್ನು ವಿವರವಾಗಿ ವರ್ಣಿಸಲಾಗಿದೆ. ಸತ್ವಗುಣವು ಪ್ರಕಾಶಮಾನವಾದದ್ದು, ರಾಜಸ ಗುಣವು ಪ್ರಾಪಂಚಿಕವಾದದ್ದು ಮತ್ತು ತಾಮಸ ಗುಣದಿಂದ ಸೋಮಾರಿತನ ಮತ್ತು ಜಡತ್ವಗಳು ಉಂಟಾಗುತ್ತವೆ ಎಂದು ಈ ಅಧ್ಯಾಯದಲ್ಲಿ ಹೇಳಲಾಗಿದೆ. ಐಹಿಕ ಪ್ರಕೃತಿಯ ಗುಣಗಳೆಲ್ಲವೂ ಕೂಡ ಬಂಧಿಸುವಂಥವು, ಅವು ಮುಕ್ತಿಯ ಮೂಲಗಳಲ್ಲ. ಸತ್ವಗುಣದಲ್ಲಿ ಸಹ ಮನುಷ್ಯನು ಬದ್ಧನಾಗುತ್ತಾನೆ. 17ನೆಯ ಅಧ್ಯಾಯದಲ್ಲಿ ಐಹಿಕ ಪ್ರಕೃತಿಯ ವಿವಿಧ ಗುಣಗಳ ವಿವಿಧ ಬಗೆಗಳ ಮನುಷ್ಯರು ಅನುಸರಿಸುವಂಥ ವಿವಿಧ ರೀತಿಗಳ ಪೂಜೆಯನ್ನು ವರ್ಣಿಸಲಾಯಿತು. ಈ ಶ್ಲೋಕದಲ್ಲಿ ಪ್ರಭುವು ತಾನು ಗುಣತ್ರಯಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಬಗೆಗಳ ಜ್ಞಾನ, ಕರ್ತರು ಮತ್ತು ಕರ್ಮ ಇವುಗಳನ್ನು ಕುರಿತು ಮಾತನಾಡಲು ಬಯಸುವುದಾಗಿ ಹೇಳುತ್ತಾನೆ. ಶ್ಲೋಕ 20. ಸರ್ವಭೂತೇಷು ಯೇನೈಕಂ ಭಾವಮಮ್ಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಯೆ ಸಾತ್ವಿಕಂ. ಇದರ ಅನುವಾದ: ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳಲ್ಲಿ ಒಂದೇ ವಿಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವನ್ನು ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದರ ಭಾವಾರ್ಥ: ಜೀವಿಯು ದೇವತೆಯಾಗಿರಲಿ, ಮನುಷ್ಯನಾಗಿರಲಿ, ಪಕ್ಷಿಯಾಗಿರಲಿ, ಪ್ರಾಣಿಯಾಗಿರಲಿ, ಜಲಜೀವಿಯಾಗಿರಲಿ, ಸಸ್ಯವಾಗಿರಲಿ, ಎಲ್ಲ ಜೀವಿಗಳಲ್ಲಿಯೂ ಒಂದು ಚೇತನಾತ್ಮವನ್ನು ಕಾಣುವವನು ಸಾತ್ವಿಕ ಜ್ಞಾನವನ್ನು ಹೊಂದಿದವನು ಅಂತ ಅರ್ಥ. ಅವರವರ ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ಅವರಿಗೆ ಬೇರೆ ಬೇರೆ ದೇಹಗಳಿದ್ದರೂ ಎಲ್ಲ ಜೀವಿಗಳಲ್ಲಿ ಒಂದು ಜೀವಾತ್ಮ ಅನ್ನೋನು ಇರುತ್ತಾನೆ. 7ನೆಯ ಅಧ್ಯಾಯದಲ್ಲಿ ವರ್ಣಿಸಿರುವಂತೆ ಪ್ರತಿಯೊಂದು ದೇಹದಲ್ಲಿ ಜೀವಶಕ್ತಿಯ ಅಭಿವ್ಯಕ್ತಿಗೆ ಕಾರಣ ಪರಮಪ್ರಭುವಿನ ಶ್ರೇಷ್ಠ ಪ್ರಕೃತಿ. ಹೀಗೆ ಎಲ್ಲ ದೇಹಗಳಲ್ಲಿ ಕೂಡ ಆ ಒಂದು ಉತ್ತಮ ಪ್ರಕೃತಿಯನ್ನು, ಜೀವಶಕ್ತಿಯನ್ನು ಕಾಣುವುದು ಸತ್ವಗುಣದಲ್ಲಿ ನೋಡುವುದಾಗಿದೆ. ದೇಹಗಳು ನಾಶವಾಗುವುದಾದರೂ ಆ ಜೀವ ಚೈತನ್ಯವು ಅವಿನಾಶಿಯಾಗಿರುತ್ತದೆ. ದೇಹಗಳಲ್ಲಿ ವ್ಯತ್ಯಾಸಗಳನ್ನು ಕಾಣುತ್ತೇವೆ. ಬದ್ಧ ಜೀವನದಲ್ಲಿ ಐಹಿಕ ಅಸ್ತಿತ್ವದ ಹಲವಾರು ರೂಪಗಳಿರುವುದರಿಂದ ಜೀವಶಕ್ತಿಯು ವಿಭಾಗವಾಗದಂತೆ ಕಾಣುತ್ತದೆ. ಇಂತಹ ನಿರಾಕಾರ ಜ್ಞಾನವು ಆತ್ಮ ಸಾಕ್ಷಾತ್ಕಾರದ ಒಂದು ಮುಖ. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.